ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಕಡೆ ತಿರುಗಿಸ್ತೀನಿ ನೋಡಿ ಕ್ಯಾಮರಾ. ಇಲ್ಲಿ ನೀವು ನೋಡ್ತಿರೋದು ಮೋಕ್ಷ ಮಾರ್ಗ ಫ್ರೆಂಡ್ಸ್. ಕ್ರೇಜಿ ಇದೆ ಫ್ರೆಂಡ್ಸ್. ಇದು ಅದ್ರೊಳಗೆ ಇದ್ರೊಳಗೆ ಈ ಕಡೆ ಆರಾಮಾಗಿ ಬರ್ಬೋದು. ಇವಾಗ ಜಸ್ಟ್ ಮೋಕ್ಷ ಮಾರ್ಗದಿಂದ ಬಂದಿದ್ದೀವಿ. ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ನಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅನ್ಕೊತಿದ್ದೀನಿ. ಇವತ್ತು ನಾವು ಅರುಣಾಚಲಂಗೆ ಬಂದಿದ್ದೀವಿ, ಚೆನ್ನೈ ಹತ್ರ. ಇಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇದೇ ರಾಜಗೋಪುರ. ಇಲ್ಲಿದ್ದಾನೆ ಗಿರಿ ಪ್ರದಕ್ಷಿಣೆ ಶುರು ಮಾಡೋದು. ಗಿರಿ ಪ್ರದಕ್ಷಿಣೆ ಮಾಡೋ ಮುಂದೆ ಶ್ರೀ ಭೂತನಾರಾಯಣ ಪೆರುಮಾಳ್ ಅವ್ರನ್ನ ದರ್ಶನ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಕಡೆ ತಿರುಗಿಸ್ತೀನಿ ನೋಡಿ ಕ್ಯಾಮರಾ. ಗಾಯ್ಸ್, ಇಷ್ಟು ದಿನ ವೀಡಿಯೋ ಯಾಕೆ ಅಪ್ಲೋಡ್ ಮಾಡಿದ್ದಿಲ್ಲ ಅಂದರೆ, ನಾನು ಇಷ್ಟು ದಿನ ಎಕ್ಸಾಮ್ ಇದ್ದು ನಮಗೆ. ಇವತ್ತು ಎಕ್ಸಾಮ್ ಮುಗಿದ ತಕ್ಷಣವೇ ಲಾಗ್ ಶುರು ಮಾಡಿದ್ದೀನಿ. ನಾನು ಒಂದು ಅರುಣಾಚಲೇಶ್ವರನಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಲಾಗ್ಸು. ಇವಾಗಲಿಂದ ಕಂಟಿನ್ಯೂ ಲಾಗ್ ಬಿಡ್ಬೇಕಂತ ಅನ್ಕೊಂಡಿದ್ದೀನಿ. ಏನಷ್ಟು ಟೋಟಲ್ 14 ಕಿಲೋಮೀಟರ್ಸ್ ಇದೆ ಗಾಯ್ಸ್. 14 ಕಿಲೋಮೀಟರ್ಸು ಗಿರಿ ಪ್ರದಕ್ಷಿಣೆ ಇದೆ. ಮಾಡ್ಕೊಂಡು ಬಂದು ರಾಜಗೋಪುರ ಹತ್ರ ಹೋಗಿ ಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಬೇಕು. ಇವಾಗೆ ಸ್ಟಾರ್ಟ್ ಮಾಡಿದ್ದು ಮತ್ತೆ. ಟ್ರಾವೆಲಿಂಗ್ದು ಮತ್ತು ಅಕಾಮಿಡೇಷನ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಮೇಲೆ ಕಾಣ್ತಿದೆಯಲ್ಲ, ಟ್ರಾವೆಲ್ ವಿತ್ ಶಶಿ ಅಂತ ಯೂಟ್ಯೂಬ್ ಚಾನಲ್, ಅದರಲ್ಲಿದೆ. ಅದು 1.5K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಎಲ್ಲಿ ಸ್ಟೇ ಮಾಡಿದ್ದೀವಿ, ಹೆಂಗೆ ಟ್ರಾವೆಲ್ ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ ಫ್ರೆಂಡ್ಸ್. ಅದು ಟೋಟಲ್ಲು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡುವಾಗ 8 ಲಿಂಗಮ್ ಬರ್ತವೆ. ಅದರಲ್ಲಿ ಸ್ಟಾರ್ಟಿಂಗ್ ಲಿಂಗಮ್ ಬಂದ್ಬಿಟ್ಟು ಅಗ್ನಿಲಿಂಗಮ್. ಇದೇ ಲಿಂಗಮ್ ಬಂದಿದೆ ನೋಡಿ. ಎರಡನೇ ಲಿಂಗಮ್ ಬಂದ್ಬಿಟ್ಟು ಯಮಲಿಂಗಮ್ ಗಾಯ್ಸ್. ಇದು ಯಮಲಿಂಗ ಆದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಫ್ರೀಯಾಗಿ ಕೊಡ್ತಿದ್ರು ಇಲ್ಲಿ ಬ್ರೇಕ್ಫಾಸ್ಟ್. ಯಮಲಿಂಗ ಆದಮೇಲೆ ನೈಋತಿ ಲಿಂಗಮ್ ಬಂದಿದೆ ನೋಡಿ. ಇಲ್ಲಿ 3ನೇ ಲಿಂಗ ಇದು. ನಾಲ್ಕನೇ ಲಿಂಗ ಇದು ಸೂರ್ಯಲಿಂಗ. ಕರೆಕ್ಟಾಗಿ ಸೂರ್ಯನ ಬೆಳಕು ಬಿಡ್ತಿದೆ ಇಲ್ಲಿ, ಅದಕ್ಕೆ ಸೂರ್ಯಲಿಂಗ ಆಗಿರ್ಬೋದು ಇದು. ಸೂರ್ಯಲಿಂಗ ಆದಮೇಲೆ ಇದು ಸಾಯಿಬಾಬನ ಗುಡಿ ಬಂದಿದೆ ಇಲ್ಲಿ. ಸಾಯಿಬಾಬನ ಗುಡಿ ಹತ್ರ ಹಂಗೆ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಅಲ್ಲಿ ಕ್ಯಾಮ್ರಾ ಬಂದ್ ಮಾಡ ಅಂತ ಹೇಳಿದ್ರೆ, ಅದಕ್ಕೆ ಬಂದ್ ಮಾಡಿಬಿಟ್ಟಿದ್ದೀನಿ ನಾನು. ಮತ್ತೆ 5ನೇ ಲಿಂಗ ಬಂದ್ಬಿಟ್ಟು ವರ್ಣಲಿಂಗಮ್ ಇದು. ವರ್ಣಲಿಂಗಮ್ ಆದಮೇಲೆ ವಾಯುಲಿಂಗಮ್ ಫ್ರೆಂಡ್ಸ್. ಇದು ಇಲ್ಲಿಗೆ 9 ಕಿಲೋಮೀಟರ್ಸ್ ಎಲ್ಲ ಮುಗಿದ್ದು ಗಿರಿ ಪ್ರದಕ್ಷಿಣೆ. ಇನ್ನು 5.5 ಕಿಲೋಮೀಟರ್ ಇದೆ. ಇದೇ 7ನೇ ಲಿಂಗಮ್ ಫ್ರೆಂಡ್ಸ್. ಇದು ಕುಬೇರಲಿಂಗಮ್.
ಇದಾದ್ಮೇಲೆ ಮೋಕ್ಷ ಮಾರ್ಗ ಬರುತ್ತೆ, ಮಿಸ್ ಆಗಬೇಡಿ. ಮೌಂಟ್ ಎವರೆಸ್ಟ್ ಇದ್ದಂಗೆ ಎಷ್ಟು ಹೈಟ್ ಇದೆಯಲ್ಲ ಫ್ರೆಂಡ್ಸ್, ಇದು ನೋಡಿ. ಇದು ಇಲ್ಲಿ ನೀವು ನೋಡ್ತಿರೋದು ಮೋಕ್ಷ ಮಾರ್ಗಂ ಫ್ರೆಂಡ್ಸ್. ಇದು ಆ ಕಡೆ ಇದ್ದ ಈ ಕಡೆ ಬಂದ್ರೆ ಮೋಕ್ಷ ಎಲ್ಲ ಹೋಗುತ್ತಂತೆ. ಬನ್ನಿ ಅದ್ರೊಳಗಡೆ ಇದ್ದ ಇದ್ರೊಳಗೆ ಈ ಕಡೆ ಈ ಸೈಡ್ ಬರೋಣ. ಕ್ರೇಜಿ ಇದೆ ಫ್ರೆಂಡ್ಸ್ ಇದು. ಅದ್ರೊಳಗೆ ಇದ್ರೊಳಗೆ ಈ ಕಡೆ ಆರಾಮಾಗಿ ಬರ್ಬೋದು. ಫ್ರೆಂಡ್ಸ್ ಬರ್ತಿದೆ ನೋಡಿ ಇಲ್ಲಿ. ಇವಾಗ ಜಸ್ಟ್ ಮೋಕ್ಷ ಮಾರ್ಗದಿಂದ ಬಂದಿದ್ದೀವಿ. ಇವಾಗ ಇನ್ನ ಗಿರಿ ಪ್ರದಕ್ಷಿಣೆ ಮುಗಿದಿಲ್ಲ. 30 ಡಿಗ್ರೀಸ್ ಈ ಬಿಸಿಲಲ್ಲಿ ಕರೆಕ್ಟಾಗಿ 12 ಗಂಟೆ ಆಗಿದೆ ಗಾಯಿಸಿದೆ. ಇಲ್ಲಿ ಹಾಲು ಸುಡ್ತಿದೆ. ಲಾಸ್ಟ್ ಒಂದು ಲಿಂಗ ಇದೆ, 8ನೇ ಲಿಂಗ, ಈಶಾನ್ಯ ಲಿಂಗ ಇದೆ ಫ್ರೆಂಡ್ಸ್. ಆ 8ನೇ ಲಿಂಗಂ ಈಶಾನ್ಯ ಲಿಂಗಂ ಇದೆ ಫ್ರೆಂಡ್ಸ್. ಫೈನಲಿ ರಾಜಗೋಪುರ ಕಾಣ್ತಿದೆ ಫ್ರೆಂಡ್ಸ್ ಇಲ್ಲಿ. ಕರೆಕ್ಟಾಗಿ ಮಾರ್ನಿಂಗ್ ಸ್ಟಾರ್ಟ್ ಆದ ಪಾಯಿಂಟಿಗೆ ಬಂದ್ಬಿಟ್ಟಿದೆ ಗಾಯ್ಸ್. ಇವಾಗ ಕರೆಕ್ಟಾಗಿ 6 ಅವರ್ಸ್ ಆಗಿದೆ. ಇದೆ ಫ್ರೆಂಡ್ಸ್ ಗರ್ಭಗುಡಿಯ ಮೇನ್ ಎಂಟ್ರೆನ್ಸ್ ಇದೆ. ಇಲ್ಲಿ ನೋ ಫೋಟೋಗ್ರಫಿ ಅಂತ ಹೇಳಿ ಹಂಗೆ ಸೀಕ್ರೆಟ್ ಆಗಿ ತೆಗೆದಿದ್ದು ವಿಡಿಯೋ. ಅರುಣಾಚಲೇಶ್ವರ ದರ್ಶನ ಚೆನ್ನಾಗಾಯ್ತು ಫ್ರೆಂಡ್ಸ್. ಹೊರಗಡೆ ಬಂದ ತಕ್ಷಣ ನಿಮಗೆ ಗೋಪುರಗಳೆಲ್ಲ ಕಾಣಿಸ್ತವೆ ಇಲ್ಲಿಂದ ನೋಡಿದರೆ. ಅರುಣಾಚಲೇಶ್ವರದ ದರ್ಶನ ಆದ ತಕ್ಷಣ ಹೊನ್ನಮಲೈ ಅಮ್ಮನ ದೇವಸ್ಥಾನ ಇದೆ ಇಲ್ಲಿ ಬಾಜುನೇ. ಅರುಣಾಚಲೇಶ್ವರ ದರ್ಶನ ಮುಗಿತು ಫ್ರೆಂಡ್ಸ್. ಇವಾಗ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮನೆಗೆ ಹೋಗೋದೆ. ಹಾಗಾದರೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.